ಇದು ಸತ್ಯದ ಬೆಳಕು. ಸುರಪುರ ತಾಲೂಕು ಘಟಕ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ತಾಲೂಕಿನ ಸರ್ಕಾರಿ, ಖಾಸಗಿ ಪ್ರಾಥಮಿಕ, ಪ್ರೌಢಶಾಲೆಗಳಲ್ಲಿ ನಡೆಸುವ ವಾರ್ಷಿಕೋತ್ಸವ ಕಾರ್ಯಕ್ರಮಗಳಲ್ಲಿ ಬ್ಯಾನರ್, ಪೋಸ್ಟರ್, ಸ್ಕ್ರೀನ್ ಪರದೆಗಳಲ್ಲಿ 60% ಕನ್ನಡವನ್ನ ಕಡ್ಡಾಯವಾಗಿ ಪದಬಳಕೆ ಮಾಡಲು ಆದೇಶಿಸುವ ಕುರಿತು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ವೆಂಕಟೇಶ್ ನಾಯಕ್ ಬೈರಮಡ್ಡಿ ಸಮ್ಮುಖದಲ್ಲಿ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಉಪಾಧ್ಯಕ್ಷ ನಾಗೇಂದ್ರ ದೊರೈ, ಸಂಚಾಲಕ ಮಲ್ಲಿಕಾರ್ಜುನ್ ರೊಡ್ಡರ್, ವಿವಿಧ ಗ್ರಾಮ ಶಾಖೆಯ ಪದಾಧಿಕಾರಿಗಳಾದ ರಘುವೀರ್ ದೇಸಾಯಿ, ಶಿವು ಸೌಕರ್, ರಾಮುಲು ಬೇವಿನಾಳ್, ಅಶೋಕ್ ನಾಯಕ್, ಬಲ್ಭೀಮ್ ಬಾದ್ಯಾಪುರ್, ಮೌನೇಶ್ ಬಡಿಗೇರ್, ಮಹಾರಾಜ್ ಹೆಮ್ಮಡಿಗಿ ಕೂಡ ಭಾಗಿಯಾಗಿದ್ದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಚಂದ್ರು ಗೋನಾಳ್, ಸುರ್ಪುರ್. ಕರ್ನಾಟಕ ರಕ್ಷಣಾ ವೇದಿಕೆಗೆ ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿವರೆಗೆ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು. ಇವತ್ತಿನ ಒಂದು ಮನವಿ ಪತ್ರದ ವಿಷಯವೇನೆಂದರೆ, ಈಗ ಈ ವರ್ಷದ ಶೈಕ್ಷಣಿಕ ವರ್ಷ ಏನು ಮುಗಿಯುವ ಹಂತದಲ್ಲಿದ್ದು ಎಲ್ಲ ಸರ್ಕಾರಿ, ಖಾಸಗಿ, ಹಿರಿಯ ಪ್ರೌಢಶಾಲೆಗಳಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮಗಳು ನಡೆದುಕೊಂಡು ಬರ್ತಿದೆ. ಆ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಕಡ್ಡಾಯವಾಗಿ ಬ್ಯಾನರ್, ಪೋಸ್ಟರ್, LED ಪರದೆಗಳಲ್ಲಿ 60% ಕಡ್ಡಾಯವಾಗಿ ಅಳವಡಿಸಬೇಕು. ಆದರೆ ಕನ್ನಡ ಅಳವಡಿಸಬೇಕು. ಆದರೆ ಕೆಲವೊಂದು ಸಹ ಈಗಾಗಲೇ ನಾವು ತಕ್ಷಶಿಲಾ ಶಾಲೆಯಲ್ಲಿ ಮಾನ್ಯತಾನೆ ಕಾರ್ಯಕ್ರಮ ಮಾಡಿದ್ರು, ನೋಡಿದ್ದೀವಿ. ಅಲ್ಲಿ ಸಂಪೂರ್ಣ ಕನ್ನಡಕ್ಕೆ ಯಾವುದೇ ಕಿಮ್ಮತ್ತು ಕೊಡದೆ, ಕನ್ನಡ ಒಂದು ಇಂಚು ಅಕ್ಷರನ ಬಳಸದೆ ಸಂಪೂರ್ಣ ಇಂಗ್ಲೀಷ್ ಮಯ ಸ್ಕ್ರೀನ್ ಪರದೆ ಅಳವಡಿಸಿದ್ದು ಕನ್ನಡಕ್ಕೆ ಮತ್ತು ಕನ್ನಡಕ್ಕೆ ಅವಮಾನಿತ ಮಾಡಿರ್ತಕ್ಕಂಥ ವಿಷಯವಾಗಿದೆ. ಅದಕ್ಕೋಸ್ಕರ ಕೂಡಲೇ ಇವತ್ತು ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಮೇಲಾಧಿಕಾರಿಗಳು ಒತ್ತಾಯ ಮಾಡೋದೇನೆಂದರೆ, ಕೂಡಲೇ ಆ ಸಂಸ್ಥೆಯದ್ದು ಕ್ರಮ ಜರುಗಿಸಬೇಕು. ಮತ್ತು ಮುನ್ನಡೆತಕ್ಕಂಥ ವಾರ್ಷಿಕೋತ್ಸವ ಎಲ್ಲ ಶಾಲೆಯ ಮುಖ್ಯಸ್ಥರ ಸಂಸ್ಥೆಗಳಲ್ಲಿ ತಾವೆಲ್ಲರೂ ಕೂಡ ಇವತ್ತೇ ಆಚರಿಸಬೇಕು. ಈ ಮುಂದೆ ಈ ರೀತಿ ಘಟನೆಗಳಾದಂಥ ಮರುಕಳಿಸದಂತೆ ತಾವು ಕ್ರಮ ಜರುಗಿಸಬೇಕು. ಮತ್ತು ಎಲ್ಲ ಶಾಲೆಯ ಸಂಸ್ಥೆಗಳಲ್ಲಿ ಕಡ್ಡಾಯ 60% ಯಾವುದೇ ಬ್ಯಾನರ್, ಪೋಸ್ಟರ್, ಸ್ಕ್ರೀನ್ ಪರದೆ ಕಾರ್ಯಕ್ರಮ ನಡೆಸ್ತಕ್ಕಂಥ ಪರದೆಗಳಲ್ಲಿ ಕಡ್ಡಾಯವಾಗಿ 60% ಕನ್ನಡ ಅಳವಡಿಸಲು ಆದೇಶಿಸಬೇಕು ಅಂತ ಈ ಮೂಲಕ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯಿಸುತ್ತೇವೆ. ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ. ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ಸುರಪುರದವರು ಸರ್ಕಾರಿ ಅನುದಾನಿತ, ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆದರೆ ಅಥವಾ ಇನ್ನು ಯಾವುದಾದ್ರೂ ಕಾರ್ಯಕ್ರಮಗಳು ನಡೆದರೆ 60% ಕನ್ನಡವನ್ನು ಬಳಕೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಮನವಿಯನ್ನು ಮಾಡಿದ್ದಾರೆ. ಅವರ ಒಂದು ಮನವಿಗೆ ನಾವು ಸ್ಪಂದಿಸಿ ಒಟ್ಟಾಗಿ ಕ್ರಮವನ್ನು ಕೈಗೊಳ್ಳುತ್ತೇವೆ. ವಜ್ರಾಕ್ಷ ನ್ಯೂಸ್, ಇದು ಸತ್ಯದ ಬೆಳಕು.